ರವಿಶಂಕರ್ ಸರ್ ಶರಣ್ ಸರ್ ಫೈಟ್ ಇತ್ತು ಅಧ್ಯಕ್ಷರಲ್ಲಿ. ಚಿಕ್ಕಣ್ಣ ಮತ್ತು ರವಿಶಂಕರ್ ಫೈಟ್ ಇರುತ್ತ ಫುಲ್ ಫೈಟು. ಈಗ ಊರು ಅಂದಮೇಲೆ ಈಗ ಊರುಗಳಲ್ಲಿ ನಮ್ಮೂರುಗಳಲ್ಲೂ ಅಷ್ಟೇ ಕೆಲಸ ಮಾಡೋರಲ್ಲ, ಕೆಲಸ ಮಾಡದೆ ಸುಮ್ಮನೆ ಓತ್ಲ ಹೊಡ್ಕೊಂಡು ಕೂತಿರ್ತೀವಿ ಗೊತ್ತಾ, ಆ ಥರದ್ದು ನಮ್ಮ ಸಂಘ. ಅವ್ರುಗಳಿಗೆಲ್ಲ ಮೇನ್ ಟಾರ್ಗೆಟೇ ಗೌಡ. ಯಾಕೆಂದ್ರೆ ನನ್ನ ಮಗ ಕಾಸಿಟ್ಟವನೆ, ನಮ್ಮ ತಾವು ಕಾಸಿಲ್ಲ, ನನ್ನ ಮಗ ಜಮೀನು ಇಟ್ಟವನೆ, ನಮ್ಮ ಹತ್ರ ಇಲ್ಲ ಅಂದ್ಕೊಂಡು ಅವ್ನು ಉರ್ಸ್ಕೊಂಡು ಓಡಾಡೋಂಥದ್ದು ಎಲ್ಲ ಊರುಗಳಲ್ಲೂ. ಕೆಲಸ ಇಲ್ಲದೆ ಇರೋರ್ದು ಅದೇ ಯೋಚನೆಗಳಿರುತ್ತೆ, ತುಂಡೈಕ್ಳುಗಳದು. ಇಲ್ಲೂ ಹಂಗೇನೆ ಮೇನ್ ಟಾರ್ಗೆಟು ಗೌಡನೇ. ಟಾರ್ಗೆಟ್ ಮಾಡಿದ್ವಿ, ಯಾಕೋ ಮಿಸ್ ಹೊಡೆದ್ಬಿಟ್ನಲ್ಲ ಅಂತ ಗೌಡ್ರು ಮಗಳನ್ನೇ ಟಾರ್ಗೆಟ್ ಮಾಡ್ಬಿಟ್ಟಿದ್ದೀನಿ. ಎಷ್ಟು ಎಕರೆ ಇರ್ಬೋದು ಹಾಗಾದ್ರೆ? ಈ ಗೌಡ್ರು ಅಂದರೆ ಗೊತ್ತಿರುತ್ತಲ್ಲ, ಊರುಗಳಲ್ಲಿ ತುಂಬ ಹೆಚ್ಚು ಜಮೀನ್ದಾರರನ್ನೇ ಗೌಡ್ರುಗಳು ಅಂತ ಕರೆಯೋದು. ನನಗೆ ಗೊತ್ತಿಲ್ಲ ಎಷ್ಟು ಆಸ್ತಿ ವರ್ತ್ ಅಂತ, ಅವ್ರ ಮಗಳನ್ನೇ ಕೇಳಬೇಕು. ಎಷ್ಟು ವರ್ತಿದ್ದೀರಾ? ಬೆಲೆ ಕಟ್ಟದಾಗರಷ್ಟು ಆಸ್ತಿ ಇದೆ ನಮ್ದು. ಅಷ್ಟು ಮುದ್ದಾಗಿ ಬೆಳೆಸಿದ್ದಾರೆ. ಇನ್ನು ಕಾಮಿಡಿ ಅಥವಾ ಫೈಟ್ ಗೀಟ್ ಏನಾದರೂ ಇರುತ್ತಾ ಸರ್ ನಿಮ್ಮ ಮತ್ತೆ ಅವ್ರ ಮಧ್ಯೆ? ಫೈಟ್ ಅಂದರೆ ಫೈಟ್ ಇದೆ, ಒಡೆದಾಟ ಬಡದಾಟಗಳು ಇಲ್ಲ. ನಾವೊಂದು 2 ಫೈಟ್ ಹಾಕೋಣ ಅಂತ ನಾನು ಎಲ್ಲ ತಲೆಯಲ್ಲಿ ಯೋಚನೆ ಮಾಡಿದ್ದೆ. ಎಲ್ಲ ಕೂತ್ರಲ್ಲ, ಮುಚ್ಕೊಂಡಿರಪ್ಪ ಇದಕ್ಕೆ ಸೂಟ್ ಆಗಲ್ಲ ಅಂದರು, ಓಕೆ ಬಿಡ್ರಿ ಫೈಟ್ ಬೇಡ ಅಂತ ಸುಮ್ಮನೆ ಆದ್ವಿ. ಈಗ ಸಿನಿಮಾಗಳಲ್ಲಿ ಫೈಟ್ ಹೊಡೆದಿದ್ದನ್ನ ಎದ್ದೊಳ್ತಾರೆ, ಆ ಥರ ಫೈಟ್ ಇರುತ್ತಾ ಇಲ್ಲ ನಾರ್ಮಲ್ ಆ ಥರ ಫೈಟ್ಸ್ ಏನಾದರೂ? ನಾರ್ಮಲ್ ಆಗಿದೆ, ಫನ್ ಫೈಟ್ಸ್ಗಳಿದೆ, ಸೀರಿಯಸ್ಸು ಚೇಸಿಂಗು ಆ ಥರದ್ದು ಈ ಥರ ಸಣ್ಣ ಪುಟ್ಟದಿದೆ. ಆ ಥರ ಹೊಡೆದ ತಕ್ಷಣ 6 ಜನ 7 ಜನ ಎಗರೋದು ಮಾಡಿಬಿಟ್ಟಿದ್ದೀನಿ ಆಗಲೇ ಕಾಮಿಡಿಯನ್ ಆಗಿ. ಅವಾಗ ಮಜಾ ಮಾಡಿದ್ರು, ಈಗ ಮಾಡಿದ್ರೆ ಬೈಕೊಂಡು ಹೋಗ್ತಾರೆ ಅಂತ ಗೊತ್ತು, ಅದಕ್ಕೆ ಮಾಡಿಲ್ಲ. ಈಗ ನಿಮ್ಗೆ ಪ್ರತಿ ಸಿನಿಮಾದಲ್ಲೂ ಹೀರೋಯಿನ್ ಸಿಗ್ತಾ ಇರಲಿಲ್ಲ, ಈ ಸಿನಿಮಾದಲ್ಲಿ ಹೀರೋಯಿನ್ ಸಿಕ್ಕಿದ್ದಾರೆ. ಹೀರೋಯಿನ್ ಸಿಕ್ಕಿದ್ದಾರೆ ಅಂದ್ರೆ ಮದ್ವೆ ಆಗ್ತಾರೋ ಇಲ್ಲ ಅಂದ್ರೆ ಪೇರ್ ಇರ್ತಿರ್ಲಿಲ್ಲ ಅಂತ. ಯಾಕೆ ಇದೆ ಎಷ್ಟು ಜನ ಹೀರೋಯಿನ್ ಎಲ್ಲೆಲ್ಲೋ ಬಂದ್ರು ಹಿಂಗೆ ಹಾಯ್ ಬಾಯ್ ಅನ್ಕೊಂಡು ಒಂದು ಸಪ್ರೇಟ್ ಲವ್ ಟ್ರ್ಯಾಕ್ ಎಲ್ಲ ಇರ್ತಿರ್ಲಿಲ್ಲ. ಬಟ್ ಇದಾವೆ ತುಂಬಾ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಅಧ್ಯಕ್ಷದಲ್ಲಿ ಕೈ ಕೊಟ್ಟಿದ್ದಕ್ಕೆ ನಾನು ಬಂದೆ. ಅಧ್ಯಕ್ಷದಲ್ಲಿ ಅವರು ಲವ್ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಎಕ್ಸ್ ಲವರ್ ನಿಮ್ಗೆ. ನಂಗೆ ಎಕ್ಸ್ ಲವರ್, ಈಗ ಬೇರೆಯವ್ರ ವೈಫ್ ಅಲ್ಲೇ ಆಗ್ಬಿಟ್ರು ಅವರು. ಅವಾಗ್ಲೇ ತಾನೇ ನಾವು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಮ್ದು ಅನ್ಕೊಂಡು ಅವ್ರ ಮೆರವಣಿಗೆಲ್ಲ ಬೈಕೊಂಡು ಓಡಾಡೋದು. ಅವ್ರು ಇದ್ದಿದ್ರೆ ಮೇಡಮ್ ಬರ್ತಾನೆ ಇರಲಿಲ್ಲ ಅಲ್ಲ. ಅವ್ರದ್ದು ನಂದೇ ಲವ್ ಸ್ಟೋರಿ ಕಂಟಿನ್ಯೂ ಆಗಿರೋದು. ಖುಷಿ ನೋಡಿ ನಿಮ್ಗೆ. ಈ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಸಿಕ್ಕಾಬಿಟ್ಟೆ ಡ್ಯಾನ್ಸ್ ಎಲ್ಲ ಮಾಡಿದ್ರೆ ಅದು ಇವ್ರಿಗೆ ಮ್ಯಾಚ್ ಮಾಡಿದ್ರೆ ನೀವು? ನಾನು ಅವ್ರಿಗೆ ಮ್ಯಾಚ್ ಮಾಡ್ಬೇಕಾಗಿ ಬಂತು. ಅವರು ಸೂಪರ್ ಡ್ಯಾನ್ಸರು, ಅವ್ರಿಗೆ ಡ್ಯಾನ್ಸ್ ಎಲ್ಲ ಗೊತ್ತು. ನಾನು ಡ್ಯಾನ್ಸರ್ ಅಲ್ಲ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಭಯ ಆಗಿದ್ದು ಅದೇ ಸ್ಟಾರ್ಟಿಂಗಲ್ಲೇ ಇದೊಂದು ಡ್ಯಾನ್ಸ್ ನಂಬರ್ ಸಾಂಗೇ ಅಲ್ವಾ. ನಾನು ಕೇಳಿದೆ ಇವ್ರನ್ನ, ನಿಮಗೆ ಡ್ಯಾನ್ಸ್ ಗೊತ್ತಾ ಅಂತ. ನಂಗೆ ಸಖತ್ತಾಗಿ ಗೊತ್ತು. ನಂಗೆ ಅಲ್ಲೇ ಮೀಟ್ರ್ ಆಫ್ ಆಗಿಬಿಡ್ತು. ಅಯ್ಯೋ ಈ ಡ್ಯಾನ್ಸ್ ಗೊತ್ತಿಲ್ಲ ಅಂದರೆ ಓಕೆ ಇಬ್ರು ಭಯ ಅನ್ಕೊಂಡು ಮಾಡ್ಬೋದು. ಗೊತ್ತಿರೋರ ಜೊತೆ ಮ್ಯಾಚ್ ಮಾಡೋದು ಇದೆಲ್ಲ ಅದು ಕಷ್ಟ. ಆಮೇಲೆ ನಾನು ಡಮ್ಮಿನೂ ಆಗೋಕ್ಕಾಗಲ್ಲ, ಹೀರೋಯಿನ್ ಮುಂದೆ ಡಮ್ಮಿ ಆಗ್ಬಿಟ್ಟವನೇ ಅನ್ಸ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಕಷ್ಟಪಟ್ಟು 1.5 ತಿಂಗಳು ರಿಹರ್ಸಲ್ ಮಾಡಿ ಎಬ್ಬಿಸ್ಬಿಟ್ಟು ಹೀರೋಯಿನ್ಗೋಸ್ಕರ ಅಲ್ಲ, ಹೀರೋಯಿನ್ಗೆ ಮ್ಯಾಚ್ ಮಾಡಬೇಕು, ಹೀರೋಯಿನ್ ಮುಂದೆ ಡಮ್ಮಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಫೈನಲಿ ಜನಕ್ಕೆ ಇಷ್ಟಪಡ್ಸೋಕ್ಕೋಸ್ಕರ. ಇದು ಲೇಡಿ ಕೋರಿಯೋಗ್ರಫಿ ದರ್ಶಿನಿ ಅಂತ. ನಮ್ಮ ಹೀರೋಯಿನ್ ಲೇಡಿನೇ, ಇನ್ನೇನು ಕೋರಿಯೋಗ್ರಾಫರು ಲೇಡಿನೇ. ನಮ್ಮ ಪ್ರೊಡ್ಯೂಸರು ಸ್ಮಿತಾ ಉಮಾಪತಿ ಅವರು ಲೇಡಿನೇ. ಹೌದು. ಆಮೇಲೆ ನಾವು ಸಿನಿಮಾದಲ್ಲಿ ಹೆಂಗಸರಿಗೋಸ್ಕರನೇ ಸ್ವಲ್ಪ ಒಂದಷ್ಟು ಫೈಟು ಮಾಡ್ತೀನಿ ನಾನು, ಹೆಂಗಸರ ಪರ. ಹಂಗಾಗಿ ಆಮೇಲೆ ನಮ್ಮ ಹೀರೋಯಿನ್ಗೆ ಹೆಂಗಸರು ಫ್ಯಾನ್ಸು ತುಂಬ ಇದ್ದಾರೆ. ಹೆಂಗಸರುಗಳ ಆಶೀರ್ವಾದ ಜಾಸ್ತಿ ಇದೆ ನಮಗೆ. ಲಕ್ಷ್ಮೀರಲ್ವ ಅವರು, ಹಂಗೆ ನಮ್ಮ ಪ್ರೊಡ್ಯೂಸರ್ಗೆ ಲಕ್ಷ್ಮೀರ ಆಶೀರ್ವಾದದಿಂದ ಲಕ್ಷ್ಮೀ ಜನ ಜನ ಅಂತ ಬರ್ತದೆ. ಹಂಗೆ ಸಿನಿಮಾ ರಿಲೀಸ್ ಆಗೋ ಕೂಡ ಜನ ಜನ ಅಂತ ಬರಲಿ. ಥ್ಯಾಂಕ್ ಯು ಸೋ ಮಚ್.